Students, welcome back to once again biology class. So dear students, today we will discussing the unit first, okay, the diversity in the living world. It consists of, this unit is going to be consisting of 4 chapters, you know already. The chapter number 1, the living world, and the chapter number 2, that is biological classification, and the chapter number 3, plant kingdom, and the 4th chapter, animal kingdom. ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾವು ಘಟಕ 1ರಲ್ಲಿ ಅಧ್ಯಯನ ಮಾಡ್ತಿದ್ದೀವಿ. ಸೊ ಘಟಕ 1ರಲ್ಲಿ ಇರುವಂಥದ್ದು ಏನಂದರೆ ಜೀವ ಜಗತ್ತಿನ ವೈವಿಧ್ಯತೆ. ಸೊ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ಅಂತ. ಇದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ 4 ಅಧ್ಯಾಯಗಳು ಬರ್ತಾವ, ಹೌದಿಲ್ಲ? ಅದರಲ್ಲಿ ಮೊದಲನೇ ಅಧ್ಯಾಯ ಜೀವ ಜಗತ್ತು, 2ನೇ ಅಧ್ಯಾಯ ಸೊ ಬಯಾಲಜಿಕಲ್ ಕ್ಲಾಸಿಫಿಕೇಷನ್, ಜೀವಿಗಳ ವರ್ಗೀಕರಣವನ್ನು ಮಾಡ್ತೀವಿ ಆ ಕ್ಲಾಸಿನಲ್ಲಿ, ಓಕೆ, ಒಂದು ಅಧ್ಯಯನದಲ್ಲಿ. ಅದೇ ಥರ 3ನೇ ಅಧ್ಯಾಯ ಸಸ್ಯ ಸಾಮ್ರಾಜ್ಯದಾಗಲಿ, ಓಕೆ. ಆ್ಯಂಡ್ ಇನ್ನೊಂದು ಅಧ್ಯಾಯ ಲಾಸ್ಟ್ನೇದು ಯಾವುದು, ಪ್ರಾಣಿ ಸಾಮ್ರಾಜ್ಯದ ಬಗ್ಗೆ ಆಗಲಿ, ಓಕೆ. ನಾವು ಇವತ್ತು ಈ ಒಂದು ಕ್ಲಾಸ್ನಲ್ಲಿ, ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ದ ಲಿವಿಂಗ್ ವರ್ಲ್ಡ್, ಆ ಚಾಪ್ಟರ್ ಮುಂಚಿತವಾಗಿ ಎಲ್ಲ ಘಟಕ ಅಂದರೆ ನಮ್ಗೆ ಟೋಟಲಾಗಿ 5 ಘಟಕಗಳನ್ನು ಓದಬೇಕಾಗಿದೆ. ಇಟ್ ಕನ್ಸಿಸ್ಟ್ 22 ಚಾಪ್ಟರ್ಸ್, ಹೌದಿಲ್ಲ? ಪ್ರತಿ ಘಟಕದ ನೆಕ್ಸ್ಟ್ ಪೇಜ್ನಲ್ಲಿ ಟರ್ನ್ ಮಾಡಿದ ತಕ್ಷಣ ನಿಮಗೆ ಒಬ್ಬ ಸೈಂಟಿಸ್ಟ್ ಬಗ್ಗೆ ಕೊಟ್ಟಿರ್ತಾರೆ, ಓಕೆ. ಸೊ ನಮ್ಮ ವಿದ್ಯಾರ್ಥಿಗಳಲ್ಲಿ ಏನು ತಿಳ್ಕೊಂಡ್ಬಿಡ್ತಾರೆ, ಸೊ ಮೆನಿ ಆಫ್ ಸ್ಟೂಡೆಂಟ್ಸ್ ಆರ್ ಥಿಂಕಿಂಗ್ ಅಬೌಟ್ ಡೈರೆಕ್ಟ್ಲಿ ಸ್ಟಾರ್ಟ್ ಏನು ಮಾಡ್ತಾರೆ, ದ ಲಿವಿಂಗ್ ವರ್ಲ್ಡ್ ಅಂದರೆ ಏನು, ಲಿವಿಂಗ್ ವರ್ಲ್ಡಿಗೆ ಡೈರೆಕ್ಟಾಗಿ ಹೋಗ್ಬೋದು. ಏನಲ್ಲಿ ಸೊ ಲಿವಿಂಗ್ ವರ್ಲ್ಡನ್ನಲ್ಲಿ ಏನೇನು ಬರ್ತಾವ, ಕ್ಯಾರೆಕ್ಟರ್ಸ್ ಫೀಚರ್ಸ್ ಏನು, ಓಕೆ, ಎಕ್ಸೆಟ್ರಾ ಅದನ್ನು ಬಗ್ಗೆ ಫೋಕಸ್ ಮಾಡೋದು ಜಾಸ್ತಿ, ಹೌದಿಲ್ಲ? ಅಲ್ಲಿ ಸೈಂಟಿಸ್ಟ್ ಯಾಕೆ ಕೊಟ್ಟಿದ್ದಾನೆ ಅಂದರೆ ಇಂಪಾರ್ಟೆನ್ಸ್. ಸೊ ನಮಗೆ ಗೊತ್ತಿರಲಿ, ನಮ್ಮ ಸರ್ಕಾರ ಆಗಲಿ ಆಗಲಿ ಕೇಂದ್ರ ಸರ್ಕಾರದಾಗಲಿ ನಮ್ಗೆ ಒಂದು ಪಠ್ಯಕ್ರಮವನ್ನು ಕೊಟ್ಟಿದ್ದಾರೆ. ಒಂದು ಯಾವುದು, NCERT ಟೆಕ್ಸ್ಟ್ ಬುಕ್ನ ರೆಫರ್ ಮಾಡೋಕ್ಕೆ. ಇಟ್ ಈಸ್ ಓನ್ಲಿ ಗುಡ್ ಸೋರ್ಸ್ ಟು ಕ್ಲಿಯರ್ ದ ನೀಟ್. ಸೊ ನೀಟಿನ ಭಾಳಷ್ಟು ಶ್ರಮ ಪಡ್ಬೇಕಂತ ಹೇಳ್ತೀವಿ. ನಿಜವಾಗ್ಲೂ ಹೇಳಬೇಕಾದ್ರೆ ಬಯಾಲಜಿನ ನೀವು ಚೆನ್ನಾಗಿ ಸ್ಕೋರ್ ಮಾಡಬೇಕಾದ್ರೆ ಥರೋ ಇನ್ ಯುವರ್ ಟೆಕ್ಸ್ಟ್ ಬುಕ್ ಓನ್ಲಿ, ಓಕೆ. ಭಾಳ ಸೋರ್ಸಸ್ ಸಿಗ್ತವೆ, ಇಲ್ಲ ಅಂತ ಹೇಳಲ್ಲ. ಆದರೆ ಅದಕ್ಕಿಂತ ಮುಂಚೆಗೆ ನಿಮ್ಮ ಟೆಕ್ಸ್ಟ್ ಬುಕ್ನ ಒಂದು ಕರೆಕ್ಟಾಗಿ ನೀವು ಅಧ್ಯಯನ ಮಾಡಿದ್ದಲ್ಲಿ ಆಗಿದ್ದರೆ ನೀವು ಆರಾಮಾಗಿ ಬಾಟ್ನಿ ಜೂಲಜಿ ಬರುವಂಥ ಕ್ವಶನ್ಸ್ಗಳನ್ನು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು, ಓಕೆ. ಸೊ ಇಲ್ಲಿ ಓದೋಕ್ಕೆ ಮುಂಚೆಗೆ ಅಂದರೆ ದ ಲಿವಿಂಗ್ ವರ್ಲ್ಡ್ ಈ ಒಂದು ಅಧ್ಯಯನ, ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದಿಸ್ ಚಾಪ್ಟರ್, ಓಕೆ, ಒನ್ ಆಫ್ ದ ಸೈಂಟಿಸ್ಟ್ ಅವರ ಬಗ್ಗೆ, ಸೊ ಏನೇನು ಕಾಂಟ್ರಿಬ್ಯೂಷನ್ ಆಗಲಿ ಅಥವಾ ಯಾವ ಥರ ನಮ್ಮ ಈ ಒಂದು ಟೋಟಲ್ ಡೈವರ್ಸಿಟಿಯಿಂದ ಲಿವಿಂಗ್ ವರ್ಲ್ಡ್ಗೆ ಈತ ಯಾವ ಥರ ಕೊಡುಗೆಯನ್ನು ಕೊಟ್ಟಿದ್ದಾನೆ, ಓಕೆ, ಅದರ ಬಗ್ಗೆ ಇಲ್ಲಿ ಒಂದು ಬ್ರೀಫ್ ಜಸ್ಟ್ ಒಂದು ಕಿರು ಪರಿಚಯವನ್ನು ತಿಳ್ಕೋಣ, ಓಕೆ. ಸೊ ದ ಸೈಂಟಿಸ್ಟ್ ನೇಮ್ ಹಿಯರ್ ಅರ್ನೆಸ್ಟ್ ಮೇಯರ್, ಓಕೆ. ಸೊ ಇನ್ ದ 1904 to 2004 ಈತನ ಒಂದು ಜೀವಿತ ಅವಧಿ ಅಂತ ಹೇಳಬಹುದು. ಈ ಒಂದು ಡ್ಯೂರೇಷನ್ ಆಫ್ ದ ಪೀರಿಯಡ್ ಇಲ್ಲಿ ನೋಡ್ಬೋದು, ಓಕೆ. ಫಸ್ಟ್ ಹಿ ವಾಸ್ ಬೋರ್ನ್ ಆನ್ 5th July 1904 ಇನ್ ಕೆಂಪ್ಟನ್ ಇನ್ ಜರ್ಮನಿ. ಸೊ ಎಲ್ಲಿ ಅಂದರೆ 5th July 1904ರಲ್ಲಿ ಇವರ ಜನನವಾಯಿತು, ಓಕೆ. ಅರ್ನೆಸ್ಟ್ ಮೇಯರ್ದು ಒಂದು ಸ್ಥಳ ಅಂದರೆ ಇಲ್ಲಿ ಕೆಂಪ್ಟನ್ ಅನ್ನೋ ಒಂದು ಸ್ಥಳ ಬರ್ತಾ ಇಲ್ಲಿ ಜರ್ಮನ್ ದೇಶದಲ್ಲಿ, ಓಕೆ. ಅಲ್ಲಿ ಈತನ ಜನನವಾಯಿತು ಈ ಒಂದು ಇಯರಲ್ಲಿ, ಓಕೆ. ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ಹಿಯರ್. ಸೊ ಇತಂದೇ ಆದ ಒಂದು ಸಂಸ್ಥೆಯನ್ನು ಹುಟ್ಟಾಕ್ತಾನೆ, ಅದರ ಹೆಸರೇನು ಹಾರ್ವರ್ಡ್ ಯೂನಿವರ್ಸಿಟಿ. ಸೊ ಆ್ಯಸ್ ಅ ವರ್ಕ್ಡ್ ಆಸ್ಟ್ ಅಲ್ಲಿ ಎವಲ್ಯೂಷನರಿ ಬಯಾಲಜಿಸ್ಟ್ ಎನಿಸ್ಕೊಳ್ತಾನೆ. ಸೊ ಇದೊಂದೇ ಆದ ಒಂದು ಸಮಸ್ಯೆ ಇರ್ತದೆ, ಓಕೆ. ಆ್ಯಂಡ್ ದೆನ್ ಸೊ ಹಿ ವಾಸ್ ದ ಬಿಗ್ ಫಾಲೋವರ್, ಓಕೆ. ಒಬ್ಬರ ಅನುಯಾಯಿ ಅಂತ ಹೇಳ್ತೀವಲ್ಲ, ಆ ಥರ ಭಾಳ ಇರೋದು ಯಾರಪ್ಪ ಅಂದರೆ ಇಲ್ಲಿ ಫಾಲೋವರ್ ಆಫ್ ಚಾರ್ಲ್ಸ್ ಡಾರ್ವಿನ್. ನೀವು ಚಾರ್ಲ್ಸ್ ಡಾರ್ವಿನ್ ಬಗ್ಗೆ ಭಾಳಷ್ಟು ಕೇಳಿರ್ತೀರಿ ಲೋವರ್ ಕ್ಲಾಸಸ್ನಲ್ಲಿ. ಏನು ವಿಕಾಸನ ಶಾಸ್ತ್ರ ಅಂತ ಕೇಳಿರ್ತೀರಿ. ಸೊ ವಿಕಾಸನ ಶಾಸ್ತ್ರ ಅಲ್ಲಿ ನೀವು ಓದೋ ಕಾಲಕ್ಕೆ ಈ ಚಾರ್ಲ್ಸ್ ಡಾರ್ವಿನ್ನ ಬರ್ತದೆ. ಸೊ ನೀವು ಹೇಳಬೇಕಾದ್ರೆ ಮಂಗನಿಂದ ಮಾನವ ಆಗಲಿ ಅಥವಾ ಸೊ ಜಿರಾಫೆ ನೆಕ್ನ ಇನ್ಕ್ರೀಸ್ ಆಗುತ್ತಲ್ಲ, ಕುತ್ತಿಗೆ ಭಾಳ ಉದ್ದನೇ ಆಗುತ್ತಲ್ಲ, ಆ ಒಂದು ಕ್ರಿಯೆಯಲ್ಲಿ ಓದೋ ಕಾಲಕ್ಕೆ ಬರ್ತದೆ. ಅಥವಾ ಯೂಸ್ ಆ್ಯಂಡ್ ಡಿಸ್ಯೂಸ್ ಥೇರೀಸ್ನ ಓದ್ತೀರಿ,
ಉಪಯೋಗ ಮತ್ತು ಉಪಯೋಗ ಇಲ್ಲಾರ್ದ ಆರ್ಗನ್ಸ್ಗಳು ಹೆಂಗೆ ಡಿಸಪೇರ್ ಫ್ರಮ್ ದ ಬಾಡಿ ಆಗುತ್ತೆ. ನಾವು ಹೇಳ್ಬೇಕಾದ್ರೆ ಮಂಗನಿಂದ ಮಾನವ ಅಂದರೆ ನಮ್ಗೆ ವೆಸ್ಟಿಜಿಯಲ್ ಆರ್ಗನ್ ಲೈಕ್ ದಿಸ್, ಎಸ್ಪೆಷಲಿ ನಮಗೆ ಟೇಲ್ ಅಂತೀವಿ, ಆ ಟೇಲ್ ಇರಲ್ಲ ಅಂತ ಹೇಳ್ತೀವಿ, ಹೌದಲ್ಲ. ಆ ಥರ ಹೇಳ್ಬೇಕಾದ್ರೆ ಈ ಚಾರ್ಲ್ಸ್ ಡಾರ್ವಿನ್ ಬತ್ತ. ಇನ್ನೂ ಒಂದು ಫೇಮಸ್ ಬುಕ್ ಬರ್ದಾನೈತೆ, ಯಾರು? ಚಾರ್ಲ್ಸ್ ಡಾರ್ವಿನ್. ಇದನ್ನ ಬಗ್ಗೆ ಹೇಳ್ಬೇಕಾದ್ರೆ ಇನ್ನು ಅಪ್ಕಮಿಂಗ್ ಕ್ಲಾಸಸ್ನಲ್ಲಿ ಫಸ್ಟ್ ಇಯರ್ ಆ್ಯಸ್ ವೆಲ್ ಆಸ್ ಸೆಕೆಂಡ್ ಇಯರಲ್ಲಿ ಭಾಳಷ್ಟು ಬರ್ತಾನೆ, ಅಲ್ಲಿ ನಾವು ಹೇಳೋಣ. ಆದರೆ ಒಂದು ಫೇಮಸ್ ಬುಕ್ನ ಮರಿಬೇಡ್ರಿ, ಆರಿಜಿನ್ ಆಫ್ ಸ್ಪೀಸಿಸ್ಟ್, ಇದು ಒಂದು ಬರೆದಂಥ ಬುಕ್ಕು. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ಇಯರ್ ಸ್ಟೂಡೆಂಟ್. ಇಲ್ಲಿ ಸೊ ದ ಡಾರ್ವಿನ್ ಆಫ್ ದ 20th ಸೆಂಚುರಿ ಅಂತ ಈ ಒಂದು ಟೈಟಲ್ನ ತೊಗೊಂಡವ್ರು ಯಾರು ಅಂದರೆ ಅರ್ನೆಸ್ಟ್ ಮೇಯರ್. ಇದನ್ನು ನೀಟಲ್ಲಿ ಒಂದು ಸಲ ಕೇಳಿದಾನೆ ಕ್ವಶನ್ನು. ಓಕೆ ಡಿಯರ್ ಸ್ಟೂಡೆಂಟ್, ಪ್ಲೀಸ್ look at this point. This question has been asked in the NEET. Okay, the Darwin of the 20th century. So please remember in your mind. Okay, then come to the next point here. So he was worked ಅಲ್ಲಿ ಒಂದು ಜಾಯ್ನ್ ಆಗುತ್ತಾನಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿ ಆಸ್ ಎ ಫ್ಯಾಕಲ್ಟಿ ಆಫ್ ಆರ್ಟ್ಸ್ ಆ್ಯಂಡ್ ಸೈನ್ಸ್. ಓಕೆ, ಇನ್ ದ 1953 ಸೊ ಆ್ಯಂಡ್ ಹಿ ವಾಸ್ ರಿಟೈರ್ಡ್ ಇನ್ ದ 1975 ಹಿ ವಾಸ್ ರಿಟೈರ್ಡ್. ಹಿ ವಾಸ್ ಟೇಕನ್ ಆ್ಯಸ್ ಅ ಟೈಟಲ್. ಅಲ್ಲಿ ರಿಟೈರ್ಡ್ ಆದ ತಕ್ಷಣ ಪ್ರಮೋಷನ್ ಆಗುತ್ತಗ, ಒಂದು ಪ್ರಮೋಷನ್ ಕೊಟ್ಟು ರಿಟೈರ್ಮೆಂಟ್ನ ತೊಗೊತಾನೆ. ಆ ಒಂದು ಟೈಟಲ್ ಏನಿತ್ತಪ್ಪ ಅಂದ್ರಲ್ಲಿ ಅಲೆಕ್ಸಾಂಡರ್ ಅಗ್ಯೂಸ್ ಪ್ರೊಫೆಸರ್ ಆಫ್ ಝೂಲಾಜಿ ಎಮೆರಿಟ್ಸ್. ಈ ಒಂದು ಬಿರುದಿನ ಅಂದರೆ ಒಂದು ಆ ಸ್ಥಾನವನ್ನು ಅಲಂಕರಿಸಿ ಅದೇನಾಗುತ್ತೆ ನಿವೃತ್ತಿನ ತೊಗೊತಾನೆ ಆ ಒಂದು ಹುದ್ದೆಯಿಂದ. ಓಕೆ, ನೆಕ್ಸ್ಟ್ ಈತ ಓನ್ಲಿ ಈ ಒಂದು ಫೀಲ್ಡ್ ಆಫ್ ಎವಲ್ಯೂಷನರಿ ಆಫ್ ಬಯಾಲಜಿಯಲ್ಲಿ ಅಲ್ಲ, ಹಿ ವಾಸ್ ವೆರಿ ವೆಲ್ ನೋನ್, ಅಂದರೆ ತನ್ನನ್ನೇ ತಾನು ರಿಸರ್ಚ್ನಲ್ಲಿ ಇನ್ವಾಲ್ವ್ ಆಗಿ ಪ್ರಾಯೋಗಿಕವಾಗಿ ಭಾಳಷ್ಟು, ಬಿಕಾಸ್ ಹಿ ವಾಸ್ ಮಿನಿಮಮ್ 80 years ಇನ್ ಎಕ್ಸ್ಪೀರಿಯನ್ಸ್ಡ್ ಅ ಕೆರಿಯರ್. ಸೊ ಹಾಗಾಗಿರೋದ್ರಿಂದ ಬೇರೆ ಬೇರೆ ಸಬ್ಜೆಕ್ಟ್ನಲ್ಲಿ ಕೂಡ ಇಂಟ್ರೆಸ್ಟ್ನ ಹೊಂದಿದ್ದ. ಸೊ ಹಾಗಾಗಿ ನೈಪುಣ್ಯತೆ ಅಂತ ಹೇಳ್ತೀವಿ, ಬೇರೆ ಬೇರೆ ವಿಷಯಗಳಲ್ಲಿ ನೈಪುಣ್ಯತೆಯನ್ನು ಈತ ಹೊಂದಿದ್ದ. ಯಾರು? ಅರ್ನೆಸ್ಟ್ ಮೇಯರ್. ಸೊ ಅಲ್ಲಿ ನೋಡಬೇಕಾದ್ರೆ ಆರಂಥಾಲಜಿ ಏನಿದು? ಆರಂಥಾಲಜಿ ಸಿಂಪಲ್ ಹೇಳ್ಬೇಕಂದ್ರೆ ಅ ಸ್ಟಡಿ ಆಫ್ ಬರ್ಡ್ಸ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಪಕ್ಷಿಗಳ ಒಂದು ಅಧ್ಯಯನವನ್ನು, ಅದರ ಬಿಹೇವಿಯರ್, ನೇಚರ್ ಎಲ್ಲವನ್ನು ಓದಬೇಕಾದ್ರೆ ಇಲ್ಲಿ ಆರಂಥಾಲಜಿ ಅಂತ ಹೇಳ್ತೀವಿ. ಭಾಳ ಇಂಟ್ರೆಸ್ಟ್ ಇತ್ತು ಇಲ್ಲಿ ಆರಂಥಾಲಜಿ. ಆ್ಯಂಡ್ ಕಮ್ ಟು ದ ನೆಕ್ಸ್ಟ್ ಒನ್, ಟ್ಯಾಕ್ಸಾನಮಿ. ಸಸ್ಯ ಮತ್ತು ಪ್ರಾಣಿಗಳ ವರ್ಗೀಕರಣವನ್ನು ಹೇಳ್ತೀವಲ್ಲ, ಅಲ್ಲಿ ಇದನ್ನು ಟ್ಯಾಕ್ಸಾನಮಿ ಅಂತ ಹೇಳ್ತೀವಿ. ಇಲ್ಲಿ ನಾವು ಸೈಂಟಿಫಿಕ್ ನೇಮ್ಸನ್ನ ನಾವು ಯೂಸ್ ಮಾಡ್ತೀವಲ್ಲ, ಅಲ್ಲಿ ಹೇಳೋ ಕಾಲಕ್ಕೆ ಟ್ಯಾಕ್ಸಾನಮಿ. ಆ್ಯಂಡ್ ಕಮ್ ಟು ದ ಜಿಯೋಗ್ರಫಿ. ಏನಿದು? ಸೊ ಇಡೀ ಜಗತ್ತಿನಲ್ಲಿ ಪ್ರಾಣಿಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಇರ್ತಾವಲ್ಲ, ಲೊಕೇಟಿಂಗ್ ಆಗುತ್ತಲ್ಲ ಹ್ಯಾಬಿಟ್ಯಾಟ್, ಅಂಥವಕ್ಕೆ ನಾವು ಅಂತೀವಿ ಜಿಯೋಗ್ರಫಿ ಅಂತ ಹೇಳ್ತೀವಿ. ಓಕೆ, ಎವಲ್ಯೂಷನ್ ನಿಮ್ಗೆ ಆಲ್ರೆಡಿ ಗೊತ್ತದು, ವಿಕಾಸನ ಶಾಸ್ತ್ರವನ್ನು ನಾವು ಹೇಳ್ತೀವಿ ಎವಲ್ಯೂಷನ್ ಅಂತ ಹೇಳ್ತೀವಿ. ಆ್ಯಂಡ್ ಸಿಸ್ಟಮೆಟಿಕ್ ನಾಟಿಂಗ್ ಬಟ್ ಇಟ್ಸ್ ಅ ಪಾರ್ಟ್ಸ್ ಆಫ್ ಟ್ಯಾಕ್ಸಾನಮಿ. ಇಲ್ಲಿ ಹೇಳ್ಬೇಕಾದ್ರೆ ಸಿಸ್ಟಮೆಟಿಕ್, ಪ್ಲಾಂಟ್ ಸಿಸ್ಟಮೆಟಿಕ್ ಆ್ಯಂಡ್ ಎನಿಮಲ್ ಸಿಸ್ಟಮಿಕ್, ಅಂದರೆ ಪ್ರಾಣಿಗಳು ಮತ್ತು ಸಸ್ಯಶಾಸ್ತ್ರ ಎರಡೂ. ಸೊ ಇಲ್ಲಿನ ವ್ಯವಸ್ಥಿತವಾಗಿ ಒಂದು ಗುರುತುವಿಕೆ ಮಾಡುವುದು, ಸಿಸ್ಟಮೆಟಿಕ್ ವರ್ಗೀಕರಣವನ್ನು ಮಾಡೋದು, ಅದಕ್ಕೆ ವೈಜ್ಞಾನಿಕ ಹೆಸರನ್ನು ಕೊಡೋದು, ಎಲ್ಲವನ್ನು ಸಿಸ್ಟಮೆಟಿಕ್ಸ್ನಲ್ಲಿ ನಾವು ಓದ್ತೀವಿ. ಓಕೆ, ಆ್ಯಂಡ್ ಹಿ ವಾಸ್ ಆಲ್ಸೋ ಥರೋಡ್ ನಾಲೆಜ್ ವಿತ್ ದ ಹಿಸ್ಟ್ರಿ ಆ್ಯಂಡ್ ದ ಫಿಲಾಸಫಿ ಆಫ್ ದ ಬಯಾಲಜಿ. ಇದು ಕೂಡ ಐಡಿಯಾ ಭಾಳಷ್ಟು ಇತ್ತು ಇದರ ಬಗ್ಗೆ ವಿಸ್ತೃತವಾಗಿ. ಸೊ ಇಲ್ಲಿ ನಾವು ಏನಿದು ಇದು ಬೇರೆ ಬೇರೆ ಒಂದು ವಿಷಯದ ಮೇಲೆ ಇರುವಂಥ ಒಲವು ಅಥವಾ ಹೊಂದಿದ್ದ ಅನ್ನೋದು ಗೊತ್ತಾಯಿತು. ಓಕೆ, ಇತ್ಗ ಸೊ ಈ ಸೈಂಟಿಸ್ಟಿಗೆ ಏನೇನು ಒಂದು ಪ್ರಶಸ್ತಿ ಸಿಕ್ಕಿದೆ, ಅದಕ್ಕೆ ನಾವು ಬಯಾಲಜಿಯಲ್ಲಿ ಅಂತೀವಿ ಟ್ರಿಪಲ್ ಕ್ರೌನ್ ಆಫ್ ಬಯಾಲಜಿ ಅಂತ ಹೇಳ್ತೀವಿ. ಇದಾಗ ಮೂರು ಪ್ರಶಸ್ತಿಗಳನ್ನು ಹೊಂದಿದ್ದ ಅಂತ ಹೇಳ್ತೀವಿ. ಸೊ ಲೆಟ್ ಅಸ್ ಸಿ ದ ಫಸ್ಟ್ ಪ್ರೈಸ್ಡ್. ಇಲ್ಲಿ ದ ಬೆಲ್ಜಿಯನ್ ಪ್ರೈಸ್ ಇನ್ 1983, ಈ ಒಂದು ಇಯರಲ್ಲಿ ಅದಕ್ಕೆ ಸಿಕ್ತು. ಓಕೆ, ಅದೇ ಥರ ದ ಇಂಟರ್ನ್ಯಾಷನಲ್ ಪ್ರೈಸ್ ಫಾರ್ ಬಯಾಲಜಿ ವಾಸ್ ಗಾಟ್ ಇನ್ 1994. ಸೊ 1994ರಲ್ಲಿ ಈ ಎರಡನೇ ಪ್ರೈಸನ್ನು ಕೂಡ ಆತ ಪಡ್ಕೊಂಡ. ಓಕೆ, ಅದೇ ಥರ ಮೂರನೇ ಪ್ರೈಸ್ ದ ಕರ್ಫೋರ್ಡ್ ಪ್ರೈಸ್ ಇನ್ 1990. ಈ ಮೂರನೇ ಪ್ರೈಸ್ ಕೂಡ ಆತನ ಪಡೆದಿರ್ತಾನೆ. ಎಲ್ಲಿ? ಸೊ ದ ರಿಕಾರ್ಡ್ ಯಾಕೆ ಬಂತು ಅಂದರೆ, ಇಷ್ಟೆಲ್ಲ ಯಾಕೆ ಬಂತಂದರೆ ಈ ವಾಸ್ ಸೋ ಮಚ್ ಆಫ್ ಇನ್ವಾಲ್ವ್ಮೆಂಟ್ ಇನ್ ಈ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಸೊ ಸಬ್ಜೆಕ್ಟ್ನಲ್ಲಿ ಇನ್ವಾಲ್ವ್ಮೆಂಟಿಂದ ಸೊ ಲಾಟ್ ಆಫ್ ರಿಸರ್ಚಸ್ನೆಲ್ಲ ಮಾಡಿ, ಓಕೆ, ಹಾಗಾಗಿ ಇದಗ ಒಂದು ಪ್ರಶಸ್ತಿ ಪುರಸ್ಕಾರವನ್ನು ಮಾಡ್ತಾರೆ. ಓಕೆ, ಆ್ಯಂಡ್ ಈ ವಾಸ್ ವೆಲ್
ಯು ಹರ್ಡ್ ಅಬೌಟ್ ದ ಐ ಥಿಂಕ್ ಡೆಫಿನೇಷನ್ ಆಫ್ ದ ಸ್ಪೀಸೀಸ್, ಬಯಾಲಜಿಕಲ್ ಸ್ಪೀಸೀಸ್ ಅಂತ ಪ್ರಭೇದ ಅಂತ ಹೇಳ್ತಾರಲ್ಲ, ಅದಕ್ಕೆ ಇಲ್ಲಿ ಈತನ ಫಸ್ಟ್ ಪರ್ಸನ್ ಅಂತ ಹೇಳ್ತೀವಿ. ಈ ವಾಸ್ ದ ಗಿವನ್ ಆ್ಯಸ್ ಅನ್ ಕರೆಂಟ್ ಬಿಕಾಸ್ ವಿ ಮೆನ್ಷನ್ ದಿ ಡಾರ್ವಿನ್ ಆಫ್ ದ 20th century ಅಂತ ಹೇಳ್ತೀವಿ, ಈತನ ಕರಿತೀವಿ. ಯಾಕಂದರೆ ಆಲ್ರೆಡಿ ಚಾರ್ಲ್ಸ್ ಡಾರ್ವಿನ್ ದ ಆರಿಜಿನ್ ಆಫ್ ಸ್ಪೀಸೀಸ್ ಅಂತ ಬುಕ್ ಬರ್ದನ, ಆದರೆ ಅದನ್ನು ಕರೆಂಟ್ಲಿ ಈಗ ಪ್ರಸ್ತುತ ಇರುವಂಥ ಡೆಫಿನೇಷನ್ನ ಆ ಸ್ಪೀಸೀಸ್ ಬಗ್ಗೆ ಇರುವಂಥದ್ದು ವೆಲ್ ಅವ್ನು ಕೊಟ್ಟವನು ಯಾರು ಅಂದರೆ ಅರ್ನಸ್ಟ್ ಮೇಯರ್ ಅಂತ. ಓಕೆ, ಸೊ ಹಾಗಾಗಿ ವಿದ್ಯಾರ್ಥಿಗಳೇ ನೆನಪಿರಲಿ, ಇದೊಂದೇ ಪ್ರಭೇದದ ಬಗ್ಗೆ ಬಿಟ್ಟು ಮತ್ತೇನು ಮಾಡಿದ್ದಾನೆ. ಸೊ ದೇ ಹ್ಯಾವ್ ಗಿವನ್ ಆ್ಯಸ್ ಅನ್ ಆ್ಯಕ್ಟಿವ್ಲಿ ಇನ್ವಾಲ್ವ್ಡ್ ಇನ್ ದ ರಿಪ್ರೊಡಕ್ಟಿವ್ ಐಸೋಲೇಷನ್. ಸೊ ಈಗ ಸಂತಾನೋತ್ಪತ್ತಿಯಲ್ಲಿ ಯಾವ ಥರ ಆಗುತ್ತೆ, ಬೇರೆ ಬೇರೆ ಜಾತಿ ಪ್ರಭೇದಗಳು ನಡುವಿನ ಹೆಂಗಾಗುತ್ತೆ ಅನ್ನೋದು ಕೂಡ ಈತ ಹೇಳಿದ್ದಾನೆ. ಓಕೆ, ಇಷ್ಟೆಲ್ಲ ಮಾಡಿದ ಮೇಲೆ ಓಕೆ, ಸೊ ಈತ 1904 ಈತನ ಜನನವಾಯಿತು. ಆದರೆ ಸೊ ಎಟ್ ದ ಏಜ್ ಆಫ್ 100 years ಆತನ ಪೂರ್ಣ 100 ವರ್ಷನ ಪೂರ್ಣ ಮಾಡಿದ ಮೇಲೆ ಮತ್ತೆ ಇದೇನಾಗುತ್ತೆ, ಅಸ್ತಂಗತ ಆಗ್ತಾನೆ, ಸಾಯ್ತಾನೆ. ಹಿ ವಾಸ್ ಡೈಡ್ ಆನ್ 2004. ಸೊ 2004 ಬರೋಪಟ್ಟಿಗೆ ಎಷ್ಟಾಗಿರ್ತದೆ, ವಾಸ್ ದ ಏಜ್ ಆಫ್ ದ 100 years. ಸೊ ಇಷ್ಟು ಇನ್ನು ಒಂದು ಸಣ್ಣ ಬ್ರೀಫ್ ಇಂಟ್ರಡಕ್ಷನ್ ರಿಗಾರ್ಡಿಂಗ್ ದ ಅರ್ನಸ್ಟ್ ಮೇಯರ್. ನಮ್ಮ ವಿದ್ಯಾರ್ಥಿಗಳಲ್ಲಿ ಭಾಳಷ್ಟು ಜನಕ್ಕೆ ಏನಾಗುತ್ತೆ, ಡೈರೆಕ್ಟ್ ಅಧ್ಯಯನಕ್ಕೆ ಹೋಗಿಬಿಡ್ತಾರೆ. ಆದರೆ ಇಲ್ಲಿ ಫಸ್ಟ್ ಈ ಒಂದು ಸೈಂಟಿಸ್ಟ್ ಬಗ್ಗೆ ನಿಮ್ಗೆ ಗೊತ್ತಿದ್ದರೆ ನೀಟ್ನಲ್ಲಿ ಕೂಡ ನಿಮಗೆ ಯಾವುದೇ ಥರ ಮಾರ್ಕ್ಸನ್ನು ಕಳ್ಕೋಕ್ಕೆ ಆಗಲ್ಲ, ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಒಂದು ವೇಳೆ ನೀವು ಇದನ್ನು ಬಿಟ್ಟು ಹೋಗಿದ್ದರೆ ಏನಾಗುತ್ತಿತ್ತು, ಸೊ ಮಾರ್ಕ್ಸ್ಗಳನ್ನು ನೀವು ಇಲ್ಲಿ ಬಿಡು ನೆಗ್ಲೆಕ್ಟ್ ಅದೆಲ್ಲೋ ಬಂದಿತ್ತು ಚಾರ್ಲ್ಸ್ ಡಾರ್ವಿನ್ ಅನ್ನೋದು, ಅಥವಾ ಈ ಒಂದು ಕ್ವಶನ್ನ ಬಂದಿದ ತಕ್ಷಣ ಔಟ್ ಆಫ್ ಸಿಲೆಬಸ್ ಅಂತ ತಿಳ್ಕೊಂಡ್ಬಿಡ್ತಾರೆ ನಮ್ಮ ವಿದ್ಯಾರ್ಥಿಗಳು. ಆಗಲ್ಲ, ದಯವಿಟ್ಟು ಇದನ್ನು ಗಮನದಲ್ಲಿ ಇರಲಿ, ಏನೇನು ಪಾಯಿಂಟ್ಸ್ ಇದೆ. ಓಕೆ ಡಿಯರ್ ಸ್ಟೂಡೆಂಟ್, ನಾವ್ let us enter with the main topic of the chapter 1, the living world. Okay, so I'll just remove these things. So please before that you just note down the points whatever I written. Okay, okay dear students, I'll remove this. ಓಕೆ, ಕಮ್ ಬ್ಯಾಕ್ ಟು ದ ಸ್ಟೂಡೆಂಟ್ಸ್. ನಾವು ಇವತ್ತೇನು ಮಾಡ್ತಿದ್ದೀವಿ, ಜೀವ ಜಗತ್ತು ಲಿವಿಂಗ್ ವರ್ಲ್ಡನ್ನು ಓದ್ತಿದ್ದೀವಿ. ನಿಮ್ಗೆ ಗೊತ್ತಿದೆ ಇಲ್ಲಿ ಜೀವ ಜಗತ್ತು ಅಂತಿದೆ, ಅಂದರೆ ಜೀವಿಗಳ ಈ ಜಗತ್ತು. ಭೂಮಿ ಕೂಡ ಜೀವಿ ಜಗತ್ತು ಹೌದು. ಈ ಭೂಮಿ ಮೇಲೆ ಸಾಕಷ್ಟು ಜೀವರಾಶಿಗಳನ್ನು ಹೊಂದಿದೆ ಈ ಭೂಮಿ, ಹೌದಿಲ್ಲ? ಸೊ ಹಾಗಾಗಿ ಇಲ್ಲಿ ಜೀವ ಜಗತ್ತಿನಲ್ಲಿ ಏನು ಹೇಳಕೊಂತೀವಿ ಅಂದರೆ ವಾಟ್ ಎಕ್ಸಾಕ್ಟ್ಲಿ ದ ಲಿವಿಂಗ್ ವರ್ಲ್ಡ್. ದಟ್ ಮೀನ್ಸ್ ವಾಟ್ ಎಕ್ಸಾಕ್ಟ್ಲಿ ದ ಮೀನಿಂಗ್ ಆಫ್ ಲಿವಿಂಗ್. ಲಿವಿಂಗ್ ಅಂದರೆ ಏನು? ಓಕೆ, ಹಾಗಾದರೆ ಲಿವಿಂಗ್ ಅಂದರೆ ಏನು? ಓಕೆ, ದ ಲಿವಿಂಗ್ ಇನ್ ದ ಸೆನ್ಸ್ it is a capable of surviving. So the meaning is simply I can write here the living here, it is a organisms, it is a organisms capable to surviving. So capable to surviving here ಅಂದರೆ ಈ ಆರ್ಗನಿಸಮ್ಸ್ಗಳು ಸರ್ವೈವ್ ಆಗಕ್ಕೆ ಅಂದರೆ ಅವು ಜೀವಿಸಕ್ಕೂ ಯೋಗ್ಯವಾಗಿದ್ದರೆ ಅದಕ್ಕೆ ನಾವು ಲಿವಿಂಗ್ ಅಂತ ಹೇಳ್ತೀವಿ. ಓಕೆ, ಈಗ ಲಿವಿಂಗ್ನ ಹೇಳಬೇಕಾದ್ರೆ ಸಿಂಪಲ್ ಡೆಫಿನೇಷನ್ ಗೊತ್ತಿದೆ. ಬಯಾಲಜಿ ಅಂದರೆ ಏನು? ಸ್ಟಡಿ ಆಫ್ ಲೈಫ್. ಓಕೆ, ಸೊ ದೆನ್ ನಾನು ಇಲ್ಲಿ ಯಾವ ಥರ ಬರಿಬೋದಿಂದ ದ ಲಿವಿಂಗ್ ವರ್ಲ್ಡ್ನಲ್ಲಿ ಅಂದರೆ ಬಯಾಲಜಿ ಈಸ್ ಅ ಸೈನ್ಸ್, ಇಟ್ ಈಸ್ ಅ ಬ್ರಾಂಚ್ ಆಫ್ ಸೈನ್ಸ್, ಯು ನೋ ವೆರಿ ವೆಲ್. ಓಕೆ,
ಇಟ್ ಇಸ್ ಅ ಬ್ರಾಂಚ್ ಆಫ್ ಸೈನ್ಸನ್ನು ಅಂದ್ರಿ, ಪರವಾಗಿಲ್ಲ. ಬಯಾಲಜಿ is a science in which to study about the life forms and the life processes. ಸೊ ಇಲ್ಲಿ ಮೇನ್ ಎರಡು ಥಿಂಗ್ಸ್ ನಾವು ಓದ್ತೀವಿ ಅಂದರೆ, ಒನ್ಸ್ ಅಗೇನ್ ಲೈಫ್ ಫಾರ್ಮ್ಸ್ ಮತ್ತು ಇಲ್ಲಿ ಮತ್ತೇನು ಮಾಡ್ತೀವಿ, ಲೈಫ್ ಫಾರ್ಮ್ಸ್ ಜೊತೆಗೆ ಲಿವಿಂಗ್ ಓಕೆ ಪ್ರೋಸೆಸ್. ಸೊ ಲಿವಿಂಗ್ ಪ್ರೋಸೆಸ್ಗಳು ಕೂಡ ನಾವು ಅಧ್ಯಯನ ಮಾಡ್ತೀವಿ ಈ ಒಂದು ಡೆಫಿನೇಷನ್ ಅಕಾರ್ಡಿಂಗ್ ಟು ದ ಬಯಾಲಜಿ. ಓಕೆ, ದೆನ್ ಲಿವಿಂಗ್ ಆರ್ಗನಿಸಮ್ಸ್ ಸೊ ಡಸ್ ನಾಟ್ ಹ್ಯಾವ್ ಅ ಲೈಫ್. ಓಕೆ, ಲೈಫ್ ಇದ್ದರೆ ನಾವು ಲಿವಿಂಗ್ ಆರ್ಗನಿಸಮ್ ಅಂತ ಸಿಂಪಲಾಗಿ ಕರೆದುಬಿಟ್ಟಿವಿ. ಈಗ ಇಫ್ ಸಪೋಸ್ ಥರ್ಡ್ ಪಾಯಿಂಟ್, ದ ಆರ್ಗನಿಸಮ್ ಹ್ಯಾವ್ ಅ ಲೈಫ್. ಅದಕ್ಕೆ ನಾವೇನಿದೆ ಸಿಂಪಲಿ ಲಿವಿಂಗ್ ಆರ್ಗನಿಸಮ್ಸ್. ಯಾವ ಜೀವಿಯಲ್ಲಿ ಜೀವನವಿದೆಯೋ ಅಂದರೆ ಅದಕ್ಕೆ ನಾವು ಲಿವಿಂಗ್ ಆರ್ಗನಿಸಮ್ ಅಂತ ಸಿಂಪಲ್ಲಾಗಿ ಡಿಫೈನ್ ಮಾಡಿಬಿಡ್ತೀವಿ. ಸೊ ಈಗ ಒಂದು ಆರ್ಗನಿಸಮ್ಸ್ ಇದೆ, ಓಕೆ, ಆ ಆರ್ಗನಿಸಮ್ನಲ್ಲಿ ಲೈಫೇ ಇಲ್ಲ, ದಟ್ ಮೀನ್ಸ್ ದಟ್ ಡಸ್ ನಾಟ್ ಶೋ ಎನಿ ಕೈಂಡ್ ಆಫ್ ಪ್ರೋಸೆಸ್. ಈಗ ಲೈಫ್ ಇತ್ತಂದರೆ ಡೆಫಿನೆಟ್ಲಿ ದೇ ಆರ್ ಶೋಯಿಂಗ್ ವಿತ್ ದ ಪ್ರೋಸೆಸ್. ಲೈಫ್ ಪ್ರೋಸೆಸ್ನಲ್ಲಿರುವಂಥ ಲಿವಿಂಗ್ ಪ್ರೋಸೆಸ್ನ ತೋರಿಸಲೇಬೇಕು. ಓಕೆ, ಈಗ ಇದಕ್ಕೆ ಲಿವಿಂಗ್ ಆರ್ಗನಿಸಮ್ ಅಂತೀವಿ. ಇನ್ನೊಂದು ಏನಂತೀವಿ ಆಗಿದ್ದರೆ, ಇಲ್ದಿದ್ದರೆ ಒಂದು ವೇಳೆ ಇಟ್ ಹ್ಯಾವ್ ಸಿಂಪಲಿ ಬಿಲೋ ಐ ರೈಟ್ ಡೌನ್ ದೇ ಹ್ಯಾವ್ ಅ ಲೈಫ್. ಸಿಂಪ್ಲಿ ಐ ರೈಟ್ ಆನ್ ಲೈಫ್. ಇಲ್ಲಿ ಲೈಫ್ ಇದೆ, ಓಕೆ, ಹಾಗಾಗಿ ಲಿವಿಂಗ್ ಆರ್ಗನಿಸಮ್ಸ್. ಈಗ ಇಲ್ಲಿ ನಾ ಹೇಳ್ತಿರೋದು ಆರ್ಗನಿಸಮ್ ಡಸ್ ನಾಟ್ ಹ್ಯಾವ್ ಅ ಲೈಫ್. ಓಕೆ, ನೀವು ಹೇಳ್ಬೋದು ಸ್ಟೋನ್ ತೊಗೋಬೋದು, ಫೈರ್ ತೊಗೋಬೋದು, ಓಕೆ, ಈವನ್ ಆಲ್ಸೋ ಯು ಟೇಕ್ ಆ್ಯಸ್ ಅನ್ ಸಿ. ಇಲ್ಲಿ ಏನು ತೊಗೋಬೋದು ಎಕ್ಸಾಂಪಲ್ಸ್ ದ ಲಿವಿಂಗ್ ಆರ್ಗನಿಸಮ್ಸ್ನಲ್ಲಿ. ಐ ರೈಟ್ ಹಿಯರ್ ಎಕ್ಸಾಂಪಲ್ ಫಾರ್ ಹಿಯರ್ ಪ್ಲಾಂಟ್ಸ್, ಆ್ಯನಿಮಲ್ಸ್. ನಾ ಎಕ್ಸಾಂಪಲ್ ತೊಗೋಬೋದು ನಾನು. ಸೋ ಮೆನಿ ಕಮ್ಸ್ ಟು ಹಿಯರ್ ವಿತ್ ಹ್ಯಾವ್ ಅ ಲೈಫ್. ಕಮ್ ಟು ದಿಸ್ ಪಾಯಿಂಟ್ ಹಿಯರ್. ಇಲ್ಲಿ ಈ ಥರ ನೋಡಬೇಕಾದ್ರೆ ನಾನ್ ಲಿವಿಂಗ್ ಅಂತ ವರ್ಡ್ ಕೊಡ್ತೀವಿ. ನಾನ್ ಲಿವಿಂಗ್ ದಟ್ ಮೀನ್ಸ್ ಲೈಫ್ಲೆಸ್. ಲೈಫ್ಲೆಸ್, ಲೈಫ್ ಇಲ್ಲ. ಲೈಫ್ ಇಲ್ಲಾರ್ದಕ್ಕೆ ನಾವೇಂತೀವಿ ಇಲ್ಲಿ ಯಾವುದೇ ಥರ ಜೀವ ಇರಲಾರ್ದ ಅಂತ ನಿರ್ಜೀವಿ ವಸ್ತುಗಳು. ಜೀವಿ ವಸ್ತುಗಳು, ನಿರ್ಜೀವಿ ವಸ್ತುಗಳು ಅಂತ ಕನ್ನಡದಲ್ಲಿ ಹೇಳ್ತೀವಿ ಸಿಂಪಲ್ಲಾಗಿ, ಹೌದಿಲ್ಲ? ಇಲ್ಲಿ ಎಕ್ಸಾಂಪಲ್ ನೀವು ಏನಾರ ತೊಗೋಬೋದು. ಓಕೆ, ಐ ಟೇಕಿನ್ ಸಿ, ಓಷನ್, ಎವ್ರಿಥಿಂಗ್. ಸೊ ಈವನ್ ಐ ಟೇಕ್ ಫೈರ್. ಸೊ ಕಮ್ಸ್ ಅಂಡರ್ ಸೋ ಮೆನಿ ಕಮ್ಸ್ ಹಿಯರ್. ಐ ರೈಟ್ ಜಸ್ಟ್ ಸಿಂಪಲ್ ಫಾರ್ ಯು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೆ ನಿಮ್ಗೆ ಗೊತ್ತಿರಲಿ. ಸೊ ದ ಲಿವಿಂಗ್ ಅಂದರೆ ಲೈಫ್ನ ಇರುವಂಥ ಆರ್ಗನಿಸಮ್ ಲಿವಿಂಗ್ ಆರ್ಗನಿಸಮ್ ಅಥವಾ ಲೈಫ್ ಇರಲಾರ್ದಕ್ಕೆ ನಾನ್ ಲಿವಿಂಗ್ ಅಂತ ಹೇಳ್ತೀವಿ. ಇದನ್ನು ಇನ್ನೊಂದು ಸೈಂಟಿಫಿಕಲಿ ನಾವು ಬೇರೆ ಥರ ಹೇಳಬೇಕಾದ್ರೆ, ಸೊ ದ ಆರ್ಗನಿಸಮ್ ವಿಚ್ ಶೋ ದ ಲೈಫ್. ಓಕೆ, ಸೊ ಅದಕ್ಕೆ ನಾವು ಎನಿಮೇಟ್ ಅಂತ ಹೆಸರು ಕೊಡ್ತೀವಿ. ಎನಿಮೇಟ್. ಸೊ ಎನಿಮೇಟ್ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಎನಿಮೇಟ್ ಮೀನ್ಸ್ ದೇ ಹ್ಯಾವ್ ದ ಲಿವಿಂಗ್ ಆರ್ಗನಿಸಮ್ಸ್ಗೆ. ಓಕೆ, ಇಲ್ಲಿ ಎನಿಮೇಟ್ ಮ್ಯಾಟರ್, ಇನ್ ಎನಿಮೇಟ್ ಮ್ಯಾಟರ್ ಅಂತ ಹೇಳಿದ್ರು ಸಿಂಪಲ್ಲಾಗಿ. ಓಕೆ, ಇನ್ ಎನಿಮೇಟ್. ಸೊ ಇಲ್ಲಿ ಇನ್ ಎನಿಮೇಟ್ ಮೀನ್ಸ್ ನಾನ್ ಲಿವಿಂಗ್. ಸೊ ಎನಿಮೇಟ್, ಇನ್ ಎನಿಮೇಟ್. ಸೊ ಈ ಥರ ಕೂಡ ನೆನಪಿರಲಿ ಜೀವ ಮತ್ತು ನಿರ್ಜೀವ ವಸ್ತುಗಳು. ಓಕೆ, ಯಾವ ವಸ್ತುಗಳಲ್ಲಿ ನೀವು ನೋಡಬೇಕಾದ್ರೆ ಆರ್ಗನಿಸಮ್ಸ್ನಲ್ಲಿ ಜೀವ ಇರ್ತದೋ, ಅದು ಜೀವಿಸ್ತವೋ, ಅವೆಲ್ಲ ಈ ಒಂದು ಪ್ರೋಸೆಸ್ನ ಇನ್ವಾಲ್ವ್ ಆಗುತ್ತಾ ಇರ್ತದೆ ಅದು. ಸೊ ಅದು ರೆಸ್ಪೈರ್ ಮಾಡೋದಾಗಲಿ, ಮೂವ್ ಆಗಲಿ, ಡೈಜೆಷನ್ ಆಗಲಿ, ಅಥವಾ ಏನು ಮಾಡ್ತದೋ ಬೇರೆ 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 ಮೆಟಬಾಲಿಕ್ ಆ್ಯಕ್ಟಿವಿಟೀಸನ್ನ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ. ಓಕೆ, ಇಲ್ಲಿ ನೋಡೋಕ್ಕೆ ಸಾಧ್ಯ. ಓಕೆ, ದೇ ಕಮ್ ಟು ಡಿಯರ್ ಸ್ಟೂಡೆಂಟ್ ನೆಕ್ಸ್ಟ್ ಪಾಯಿಂಟ್. ಸೊ ಈ ಜೀವಿ ಮತ್ತು ನಿರ್ಜೀವಿ ವಸ್ತುಗಳು ನಾವು ಏನು ಮಾಡ್ತೀವಿ, ವೈವಿಧ್ಯತೆಯನ್ನು, ಓಕೆ, ಇಲ್ಲಿ ನೋಡಿ ಡೈವರ್ಸಿಟಿ ಅಂತ ಮಾಡಿದ್ವಿ, ವೈವಿಧ್ಯತೆ. ಓಕೆ, ಈ ವೈವಿಧ್ಯತೆ ಎಲ್ಲಿದೆ, ಈ ಲಿವಿಂಗ್ ವರ್ಲ್ಡ್ ಇದೆ. ಅಂದರೆ ಎರಡು ಕೂಡ ಜೀವಿ ಮತ್ತು ನಿರ್ಜೀವಿಗಳು ಕೂಡ ನಾವು ಕೂಡಿ ಎಲ್ಲಿ ನೋಡೋಕ್ಕೆ ಸಾಧ್ಯ, ಜೀವ ಜಗತ್ತಿನಲ್ಲಿ ಒಳಗೊಂಡಿದೆ. ಈ ಜೀವ ಜಗತ್ತು ಈ ಲಿವಿಂಗ್ ಆರ್ಗನಿಸಮ್ ಮತ್ತು ನಾನ್ ಲಿವಿಂಗ್ ಆರ್ಗನಿಸಮ್ ಎರಡನ್ನೂ ಒಳಗೊಂಡಿದೆ. ಡಿಯರ್ ಸ್ಟೂಡೆಂಟ್ಸ್, ದಿಸ್ ಡೈವರ್ಸಿಟಿ ಆಫ್ ದ ಲಿವಿಂಗ್ ವರ್ಲ್ಡ್ consists of both living organism and the non-living organisms. So that's why ಇಲ್ಲಿ ಎರಡನ್ನೂ
very necessary to study. Okay, in the next session we will discuss what are the character features which distinguish the living and non-living organisms, and what are exactly the properties of the living organisms. Now before going to that point, we will one more point importantly right here. So I do write here ವೈವಿಧ್ಯತೆ, ಡೈವರ್ಸಿಟಿ. ಓಕೆ, ಈಗ ಜೀವ ವೈವಿಧ್ಯತೆ ಅಂತಂದ್ರೆ ಏನು? ಬಯೋಡೈವರ್ಸಿಟಿ. ಐ ಸಿಂಪಲ್ಲಿ ರೈಟ್ ಹಿಯರ್ ಓನ್ಲಿ. ಸೊ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ. ಸೊ ಅಂದರೆ ಮೀನಿಂಗ್ ಹಿಯರ್ ದ ಡೈವರ್ಸಿಟಿ of plants and animals life within a region. So andre simple agi I'll write here to note down please. Diversity of plants and animals within a region. ಒಂದು ನಿರ್ದಿಷ್ಟವಾದ ಒಂದು ಪರ್ಟಿಕ್ಯುಲರ್ ಪ್ಲೇಸ್ನಲ್ಲಿ, ಒಂದು ಹ್ಯಾಬಿಟ್ಯಾಟ್ನಲ್ಲಿ ಈ ಸಸ್ಯ ಮತ್ತು ಪ್ರಾಣಿಗಳು ಜೀವಿಸುತ್ತಿರ್ತಾವ, ಆ ಒಂದು ಜೀವಿತ. ಎಕ್ಸಾಂಪಲ್ ಐ ಕ್ಯಾನ್ ಟೇಕ್. ಸೊ ಇಲ್ಲಿ ನಾವು ಜೀವ ಜಗತ್ತನ್ನು ನಾವು ತೊಗೋಬೋದು. ಸೊ ಇಲ್ಲಿ ಬಯೋಡೈವರ್ಸಿಟಿ ಅಂದ ತಕ್ಷಣ ಇಂಡಿಯಾ ಈಸ್ ಒನ್ ಆಫ್ ದ ಬಯೋಡೈವರ್ಸಿಟಿ. ಅದರಲ್ಲಿ ಎಂಥ ಬಯೋಡೈವರ್ಸಿಟಿ? ಮೆಗಾ ಬಯೋಡೈವರ್ಸಿಟಿ. ಇಲ್ಲಿ ಜೀವ ವೈವಿಧ್ಯತೆಯನ್ನು ನಾವು ನೋಡ್ತೀವಿ. ಸೊ ಡಿಫ್ರೆಂಟ್ ಜಿಯೋಗ್ರಫಿಕಲ್ ಝೋನಲ್ಲಿ ನಮ್ಮ ಭಾರತದಲ್ಲಿ ಸೊ ಮೆಗಾ ಬಯೋಡೈವರ್ಸಿಟಿಯನ್ನು ನಾವು ಅಂತೀವಿ. ಇಂಡಿಯಾ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್. ಅಲ್ಲಿ ಜಸ್ಟ್ ಮೆನ್ಷನ್ ಎಕ್ಸಾಂಪಲ್, ನಿಮ್ಗೆ ವೆಲ್ ನೋನ್ ಗೊತ್ತಿರುವಂಥದ್ದು ಎಕ್ಸಾಂಪಲ್. ಐ ಥಿಂಕ್ ಐ ಜಸ್ಟ್ ರೈಟಿಂಗ್ ಎಕ್ಸಾಂಪಲ್, ದೆನ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ. ಏನಿದು? ವೆಸ್ಟರ್ನ್ ಘಾಟ್. ಸೊ ವೆಸ್ಟರ್ನ್ ಘಾಟ್ ಈಸ್ ಆಲ್ಸೋ ಅನ್ ಬಯೋಡೈವರ್ಸಿಟಿ. ಇಲ್ಲಿ ಕೂಡ ನಾವು ಮೆಗಾ ಬಯೋಡೈವರ್ಸಿಟಿಯನ್ನು ಕೊಡ್ತೀವಿ. ಇಲ್ಲಿ ಜೀವ ವೈವಿಧ್ಯತೆಯನ್ನು ಭಾಳ, ನೀವು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಪಶ್ಚಿಮ ಘಟ್ಟಗಳು ಅಂತ ಹೇಳ್ತೀವಿ. ಪಶ್ಚಿಮ ಘಟ್ಟಗಳಲ್ಲಿ ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯ ಬಹಳ ಒಂದು ರಿಚ್ನೆಸ್ ಆಗಿರ್ತವೆ, ಫುಲ್ಲಾಗಿ ಜಾಸ್ತಿ ನಾವು ನೋಡೋಕ್ಕೆ ಸಾಧ್ಯ ಇಲ್ಲಿ ಈ ಒಂದು ವೆಸ್ಟರ್ನ್. ಇದು ಒಂದು ಸಣ್ಣ ಎಕ್ಸಾಂಪಲ್, ಐ ಆಮ್ ಗಿವನ್ ಎಕ್ಸಾಂಪಲ್ ಫಾರ್ the biodiversity. Okay, dear students, these are only the pre-introduction regarding the main topic of the living world. In the next class we will discuss about the various properties or the character features, especially to distinguish with the living and non-living. Okay, and if the living organism, they must show the life processes. Which are the life process we will discuss in the next class, dear students. So thank you everyone.